ಕಂಬ ಬಂದು ನನಗೆ ತುಂಬ ಸ್ಪೆಷಲ್ಲು. ಬಿಕಾಸ್ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ಈ ಲೈನ್ಸ್ನೆಲ್ಲನೂ ಪರ್ಫೆಕ್ಟಾಗಿ ನನಗೆ ಹೀಗೆ ಬೇಕು ಅಂತ ಹೇಳಿದಾಗ ಸರ್ ಹೇಳಿದ್ರು, ಹೆಣ್ಮಕ್ಳ ಎರಡನೇ ನೆಚ್ಚಿನ ಸ್ಥಳ ಅಡುಗೆ ಮನೆಗೆ ಸ್ವಾಗತ. ಸೊ ಈ ಅಡುಗೆ ಮನೆ ಎಷ್ಟು ವಿಶಾಲವಾಗಿರುತ್ತೋ ನಮ್ಮ ಮೈಂಡು ಬೆಳಗ್ಗೆ ಎದ್ದು ಬಂದ ತಕ್ಷಣ ನಮಗೆ ಸ್ಪೇಸಿಯಸ್ ಆಗಿ ನೋಡಿದಾಗ ವೆರೈಟಿ ಅಡುಗೆ ಮಾತ್ರ ಸಿಗೋದಂತೂ ಗ್ಯಾರಂಟಿ. ಸೊ ಚಿಕ್ಕ ವಯಸ್ಸಿನ ನೆನಪೆಲ್ಲ ಎಲ್ಲರಿಗೂ ತುಂಬ ಇರುತ್ತೆ. ಸೊ ನನಗೂ ತುಂಬ ಇತ್ತು. ಅದನ್ನು ಲೈಫ್ ಲಾಂಗ್ ಮರಿಬಾರ್ದು ಅಂತಲೇ ಇದು ಟೀಕ್ ಯೂಸ್ ಮಾಡಿ ಈ ಉಯ್ಯಾಲೆನ ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಮೇನ್ಲಿ ಸ್ಪೆಷಲ್ ಓಪನ್ ಗಾರ್ಡನ್. ಬನ್ನಿ ನೋಡಿ. ಕಟ್ಟೋ ಮನೆಗಳೆಲ್ಲ ಅರಮನೆ ಆಗಲ್ಲ, ಆದರೆ ಸಿಜಿಆರ್ ಕನ್ಸ್ಟ್ರಕ್ಷನ್ ನಾವು ಮಾಡಿಕೊಡೋ ಮನೆಗಳೆಲ್ಲ ಅರಮನೆ ಥರನೇ ಇರುತ್ತೆ. ನಿಮ್ಮ ಮನೆ ನಮ್ಮ ಜವಾಬ್ದಾರಿ. ಸಿಜಿಆರ್ ಕನ್ಸ್ಟ್ರಕ್ಷನ್ಸ್, ವಿ ಬಿಲ್ಡ್ ಯುವರ್ ಡ್ರೀಮ್ ಹೌಸ್. ಒಂದು ಅರಮನೆ ಅಂತ ಮನೆ ಕಟ್ಕೊಳ್ಬೇಕು ಅಂದರೆ ಅಷ್ಟು ದುಡ್ಡು ಬೇಕು ಇಷ್ಟು ದುಡ್ಡು ಬೇಕು ಅಂತ ಇನ್ನೂ ಯೋಚನೆ ಮಾಡ್ತಿದ್ದೀರಾ ಸರ್? ಬನ್ನಿ, ಅರಮನೆ ಅಂತ ಮನೆಯನ್ನು ಬಜೆಟ್ ಫ್ರೆಂಡ್ಲಿಯಾಗಿ ನಾನು ಕಟ್ಕೊಡ್ತೀನಿ. ಬನ್ನಿ ನೋಡಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ವಾಸ ಮಾಡಬೇಕು ಅಂತಂದರೆ ನಾವು ವಾಸ್ತು ಪ್ರಕಾರವಾಗಿ ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಇಡೀ ಬೆಂಗಳೂರಿನಲ್ಲೇ ಕಡಿಮೆ ಬಜೆಟ್ನಲ್ಲಿ ಸುಂದರವಾಗಿರೋ ಮನೆ ನಿರ್ಮಾಣ ಮಾಡಿಕೊಡೋದು ಸಿಜಿಆರ್ ಕನ್ಸ್ಟ್ರಕ್ಷನ್ ಮಾತ್ರ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ರುದ್ರೇಶ್ ಅಂತ ಹೇಳಿ. ಸಿಜಿಆರ್ ಕನ್ಸ್ಟ್ರಕ್ಷನ್ಸಿಂದ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿ ಕಳೆದ 15 ವರ್ಷಗಳಿಂದ 90ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ಡೆಲಿವರಿ ಮಾಡ್ತಾ ಬಂದಿದ್ದೇವೆ. ಇವತ್ತು ಉಳ್ಳಾಳು ಉಪನಗರದಲ್ಲಿರ್ತಕ್ಕಂಥ ನಾಗರಬಾವಿ ಮೇನ್ ರೋಡಲ್ಲಿ ಒನ್ ಆಫ್ ದ ಪ್ರಾಜೆಕ್ಟಿಗೆ ನಾವು ಬಂದಿದ್ದೇವೆ. ಸೊ ಈ ಪ್ರಾಜೆಕ್ಟ್ ಆಗಿ 10 ಮಂತ್ಸ್ ಆಗಿದೆ. ಇವತ್ತು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇದು ಬಂದು 20ಕ್ಕೆ 40 ಇರ್ತಕ್ಕಂಥ ಸೈಟು. ಸೊ ಇದು ಉಳ್ಳಾಳು ಉಪನಗರ ಮೇನ್ ರೋಡಲ್ಲಿ ಬರುತ್ತೆ, ಸೌತ್ ಎಂಟ್ರಿ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದಕ್ಕೆ ನಾವು ಫೆಡ್ರೋಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದೀವಿ ಗೇಟ್ಗೆ, ವಿತ್ CNC ಕಟಿಂಗ್ ಇದೆ. ಸೊ ಎಲಿವೇಶನ್ ನೀವು ನೋಡ್ಬೋದು, G+3 ಇದೆ ಇದು ಮನೆ. ಸೊ ಮೇಲ್ಗಡೆ ನಿಮಗೆ ಫೆಡ್ರೋಮ್ಯಾಕ್ಸ್ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ಟಫನ್ ಗ್ಲಾಸ್ ಇದೆ, SS ರೇಲಿಂಗ್ಸ್ ಬರುತ್ತೆ. ಸೊ ವಿಶೇಷವಾಗಿ ಇದಕ್ಕೆ ಫ್ರಂಟ್ ಎಲಿವೇಶನ್ ಒಂದು ಕಡೆ ಬಂದರೆ ಇನ್ನೊಂದು ಎಂಟ್ರಿ ಎಲಿವೇಶನ್ 2 ಕಡೆ ಬರುತ್ತೆ. ಸೊ 2 ಕಡೆ ನೀವು ನೋಡ್ಬೋದು, ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಇದು. ಸೊ ಈ ವ್ಯೂಸ್ನ ನೀವು ಕಂಪ್ಲೀಟಾಗಿ ನೋಡ್ಬೋದು, ಗೇಟ್ ಇರ್ಬೋದು. ಮತ್ತು ಜೊತೆಗೆ ಈ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 1 BHK ಹೌಸ್ ಇದೆ. ಸೊ ಆ 1 BHK ಹೌಸ್ಗೆ ಸೌತಿಂದನೇ ಎಂಟ್ರಿ ಇದೆ. ಮತ್ತು ನಾವು ಇವತ್ತು ಒಳಗೋಗೋಣ, ಎಂಟ್ರಿ ಮಾಡೋಣ, ಕಂಪ್ಲೀಟ್ ಮನೆ ಟೂರ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಸೊ ನೀವು ನೋಡ್ಬೋದು, ಸೌತಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಯೂಜ್ ಕಾರ್ಸ್ ಪಾರ್ಕಿಂಗ್ ಕೊಟ್ಟಿದ್ದೀವಿ. ನಿಮಗೆ ದೊಡ್ಡ XUV ಕಾರ್ನ ನಿಂತ್ಕೋಬೋದು. ಮತ್ತು ಜೊತೆಗೆ 6 2 ವೀಲರ್ಸ್ನ ನಿಂತ್ಕೊಳ್ಳಿಕ್ಕೆ ಸ್ಪೇಷಿಯಸ್ ಆದ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಮತ್ತು ಪಾರ್ಕಿಂಗಲ್ಲಿ ನಿಮಗೆ ಒಂದು ಗ್ಯಾಸ್ ಇದು ಕೊಟ್ಟಿದ್ದೀವಿ. ಸೊ ಗ್ಯಾಸ್ನು ಸಹ ಇಲ್ಲೇ ಇಟ್ಕೋಬೋದು, ಮೇಲೆ ತೊಗೊಂಡೋ ಅವಶ್ಯಕತೆ ಇಲ್ಲ. ಮತ್ತು ವಾಸ್ತು ಪ್ರಕಾರವಾಗಿ ಏನು ಹೇಳುತ್ತೆ ಅಂದರೆ, ಶಾಸ್ತ್ರದಲ್ಲಿ ನಾವು ಯಾವಾಗಲೂ ಕ್ಲಾಕ್ ವೈಸ್ ರೈಸ್ ಆಗಬೇಕು ಅಂತ ಹೇಳ್ತೀವಿ. ಸೊ ಹಾಗಾಗಿ 304 SS ರೇಲಿಂಗ್ಸನ್ನು ಯೂಸ್ ಮಾಡಿದ್ದೀವಿ. ಜೊತೆಗೆ ಲಪೋತ್ರ ಗ್ರಾನೈಟನ್ನು ಯೂಸ್ ಮಾಡಿದ್ದೀವಿ. ಲಪೋತ್ರ ಗ್ರಾನೈಟಿಗೆ ನಾವು ಸ್ಯಾಂಡ್ವಿಚ್ ಮಾಡಿದ್ದೀವಿ. ಸೊ ಸ್ಯಾಂಡ್ವಿಚ್ಚು ನಿಮ್ಗೆ ಏನಾಗುತ್ತೆ, ಎನ್ಹಾನ್ಸ್ ಮಾಡುತ್ತೆ ನಿಮ್ಮ ಸ್ಟೇರ್ ಕೇಸನ್ನು. ಸೊ ಬನ್ನಿ ಮೇಲ್ಗಡೆ ನೋಡೋಣ. ಸೊ ಸ್ಪೇಷಿಯಸ್ಸಾಗಿ ಇರ್ತಕ್ಕಂಥ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಸೊ ಮನೆಗೆ ಎಂಟ್ರಿ ಆಗಬೇಕಾದ್ರೆ ನಾವು ಸೋಫಾ ತರಬೇಕು, ಮತ್ತು ಮನೆಗೆ ಯಾರೇ ಬಂದರೂ ಓಡಾಡಬೇಕು ಅಂದಾಗ ಸ್ಪೇಷಿಯಸ್ ಎಂಟ್ರಿ ಬೇಕಾಗುತ್ತೆ. ಸೊ ನೀವು ಮನೆಗೆ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಏನೇ ತರಬೇಕಾದ್ರೂ ಕಂಪ್ಲೀಟಾಗಿ ಲಕ್ಸುರಿಯಾಗಿ ನಿಮ್ಗೆ ಕಾಣುವಂಥದ್ದೇ ಸ್ಟೇರ್ ಕೇಸು. ಸೊ ಇದು ನೋಡಿ 4 ಫೀಟ್ ಲೆಂತ್ ಕೊಟ್ಟಿದ್ದೀವಿ, ವಿತ್ ಲಪೋತ್ರ ಗ್ರಾನೈಟ್ ಇದೆ. ಬನ್ನಿ ಒಳಗೆ ನೋಡೋಣ. ನೀವು ಎಂಟ್ರಿ ಎಲಿವೇಶನ್ ನೋಡ್ಬೋದು, ಮನೆಗೆ ಎಂಟ್ರಿ ಆಗಬೇಕಾದ್ರೆ ಫಸಾಡ್ಸ್ದು ಹಾಕಿದ್ದೀವಿ. ಸೊ ಇದು ಕಲರ್ ಕಾಂಬಿನೇಷನು ಅಷ್ಟೇ. ಸೊ ಕ್ಲೈಂಟ್ಗೆ ಬೇಕಾದ ರಿಕ್ವೈರ್ಮೆಂಟ್ ಹಾಗೆ ನಾವು ಕಂಪ್ಲೀಟ್ ಫಸಾಡ್ಸ್ ಹಾಕ್ಕೊಟ್ಟಿದ್ದೀವಿ. ಇಲ್ಲಿ ಕ್ಲೀನಿಂಗ್ಗೆ ತುಂಬ ಈಸಿ ಮೇಂಟೆನೆನ್ಸ್ ಇರುತ್ತೆ. ಮತ್ತು ಸೀಲಿಂಗಲ್ಲೂ ಸಹ ನೋಡ್ಬೋದು, PVC ಪ್ಯಾನಲ್ಸ್ ಹಾಕಿದ್ದೀವಿ. ಸೊ ನಿಮಗೆ ಈ ಏರಿಯಾನ ಎನ್ಹಾನ್ಸ್ ಮಾಡುತ್ತೆ. ಮತ್ತು ಲೈಟಿಂಗ್ ನಿಮಗೆ ಮನೆಗೆ ತುಂಬ ಕಾಂತಿ ಕೊಡುತ್ತೆ. ಒಂದು ಮನೆಗೆ ಪ್ರಧಾನವಾಗಿ ಇರ್ತಕ್ಕಂಥದ್ದೇ ಮನೆಯ ಬಾಗಿಲು. ಸೊ ಇವತ್ತು ಈ ಮನೆಗೆ ಬಾಗಿಲು ಇರ್ತಕ್ಕಂಥದ್ದು ನಾವು 2 ಡಬಲ್ ಡೋರ್ಸ್ನ ಮಾಡಿದ್ದೀವಿ. ಸೊ ಇದಕ್ಕೆ ಕಂಪ್ಲೀಟ್ ಟೀಕ್ ಯೂಸ್ ಮಾಡಿದ್ದೀವಿ. ಮತ್ತು ಯೂನಿಕಾಗಿ ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಇತ್ತು, ನನಗೆ ಮನೆ ತುಂಬ ಬಾಗಿಲು ದೊಡ್ಡದಾಗಿರಬೇಕು ಅಂತ ಹೇಳಿ. ಸೊ ಹಾಗಾಗಿ ಇದಕ್ಕೆ ಡಬಲ್ ಡೋರ್ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಬ್ರಾಸ್ನ ಹ್ಯಾಂಡಲ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಇದು ವಿಶೇಷವಾಗಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಇದನ್ನೇ ಮಾಡಿಕೊಟ್ಟಿದ್ದೀವಿ. ವೀಕ್ಷಕರೇ, ಇಷ್ಟೊತ್ತವರೆಗೂ ಮನೆ ಹೊರಗಿನ ಭಾಗ ನೋಡಿದ್ರಿ. ಮನೆ ಒಳಗಿನ ಭಾಗಕ್ಕೆ ಇವತ್ತಿನ ಈ ಮನೆಯ ಮಾಲೀಕರಾದಂತಹ ಮಂಜುನಾಥ್ ಸರ್ ಅವರು ಇದ್ದಾರೆ, ಹಾಗೆ ಮಾಲಾ ಮೇಡಮ್ ಅವರು ಇದ್ದಾರೆ. ಸೊ ಇವತ್ತಿನ ಸಂಪೂರ್ಣ ಹೋಮ್ ಟೂರನ್ನು ವಿಶೇಷವಾಗಿ ಈ ಮನೆಯ ಮಾಲೀಕರಾದಂತಹ ಮಾಲಾ ಮೇಡಮ್ ಅವರೇ ಮಾಡಿಕೊಡ್ತಾರೆ. ಇದೇ ಈ ಮನೆಯ ವಿಶೇಷತೆ. ಅವರೇ ಸ್ವತಃ ಖುದ್ದು ಅವ್ರ ಮನೆಯ ವಿಶೇಷತೆಗಳನ್ನು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾರೆ. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಮಾಲಾ ಅಂತ. ಸೊ ಈಗ ನನ್ನ ಮನೇನ, ನನ್ನ ಕನಸಿನ ಮನೇನ ನಾನೇ ವಿವರಿಸೋ ಅದ್ಭುತ ಕ್ಷಣ ಸಿಕ್ಕಿದೆ ನನಗೆ. ಸೊ ಬನ್ನಿ, ಮೊದಲನೇದಾಗಿ ಎಲ್ಲರಿಗೂ ಹೆಣ್ಮಕ್ಳಿಗೆ ದೇವ್ರ ಮನೆ ಅಂದರೆ ಹೇಳಲಾರದಷ್ಟು ಪ್ರೀತಿ, ಭಕ್ತಿ ಎಲ್ಲ ಇರುತ್ತೆ. ಸೊ ನನಗೆ ದೇವ್ರ ಮನೆ ತುಂಬ ಸ್ಪೆಷಲ್ಲಾಗಿ ನಾನು ಹೇಗೆ ಇಮ್ಯಾಜಿನ್ ಮಾಡಿದ್ನೋ ಹಾಗೆ ಬೇಕಿತ್ತು. ಸೊ ನನಗೆ ನೀವು ನೋಡ್ಬೋದು, ಪ್ರತಿಯೊಂದು ಎಂಬೋಸು ಮತ್ತು ಆ ಲೈನ್ಸ್ ಏನು ಕ್ರಿಯೇಟಿವ್ ಆಗಿ ಬೇಕಿತ್ತು
ಅದನ್ನು ನೀಟಾಗಿ ನನಗೆ ಹೇಗೆ ಬೇಕೋ ಅದನ್ನು ಅವರು ಪ್ಲ್ಯಾನ್ ಎಲ್ಲ ತೊಗೊಂಡು ಅದಕ್ಕೆ ವರ್ಕ್ ಮಾಡಿ ಸೊ ನೀಟಾಗಿ ನನಗೆ ಮಾಡಿಕೊಟ್ಟಿದ್ದಾರೆ. ಕಂಬ ಬಂದು ನನಗೆ ತುಂಬ ಸ್ಪೆಷಲ್ಲು, ಬಿಕಾಸ್ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ಈ ಲೈನ್ಸ್ನೆಲ್ಲನೂ ಪರ್ಫೆಕ್ಟಾಗಿ ನನಗೆ ಹೀಗೆ ಬೇಕು ಅಂತ ಹೇಳಿದಾಗ ಇದು ನೋಡಿಬಿಟ್ಟು ಮತ್ತೆ ಅವ್ರಿಗೆ ಏನು ಮಾತೇ ಆಡಲಿಲ್ಲ. ಸರ್ ಫೈನಲ್ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿಯಾಗಿ ನನಗೆ ನನ್ನ ದೇವ್ರ ಮನೆ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ನಾವಿಲ್ಲಿ ಕೆಳಗಡೆ ಫುಲ್ಲು ವೈಟ್ ಮಾರ್ಬಲ್ ಹಾಕಿದ್ದೀವಿ. ಸೊ ಹಿಂದೆ ಬಂದು ಆನೆಕ್ಸ್ ಹಾಕಿದ್ದೀವಿ. ಸೊ ನಮಗೆ ಆ ಲೈಟು ಮತ್ತು ಫೋಟೋಸ್ ಎಲ್ಲ ಎಂಬೋಸ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದು ಕಾಂಬಿನೇಷನ್ ಆಗಿ ನಮಗೆ ವಾರ್ಮ್ ಲೈಟ್ ಹಾಕಿದ್ದಾರೆ. ಸೊ ಅದು ಎಷ್ಟು ಪ್ರೆಷಿಯಸ್ ಆಗಿದೆ ಅಂದರೆ ಅದು ದೇವ್ರನ್ನ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಅಷ್ಟು ನಮಗೆ ದೇವ್ರ ಮೇಲೆ ಕೂತ್ರೆ ಮತ್ತು ಅಷ್ಟು ಪ್ರಶಾಂತವಾಗಿರುತ್ತೆ ನಮಗೆ ಈ ಜಾಗ. ನೆಕ್ಸ್ಟು ಹೆಣ್ಮಕ್ಳ ಎರಡನೇ ನೆಚ್ಚಿನ ಸ್ಥಳ ಅಡುಗೆ ಮನೆಗೆ ಸ್ವಾಗತ. ಸೊ ಈ ಅಡುಗೆ ಮನೆ ಎಷ್ಟು ವಿಶಾಲವಾಗಿರುತ್ತೋ ನಮ್ಮ ಮೈಂಡು ಬೆಳಗ್ಗೆ ಎದ್ದು ಬಂದ ತಕ್ಷಣ ನಮಗೆ ಸ್ಪೇಸಿಯಸ್ ಆಗಿ ನೋಡಿದಾಗ ವೆರೈಟಿ ಅಡುಗೆ ಮಾತ್ರ ಸಿಗೋದಂತೂ ಗ್ಯಾರಂಟಿ. ಸೊ ಈ ಸ್ಪೇಷಿಯಸ್ ನನಗೆ ಇಷ್ಟು ಚೆನ್ನಾಗಿ ಸಿಕ್ಕಿರೋದು ಕಾರಣ ರುದ್ರೇಶ್ ಅವರು. ಅವ್ರು ಹೇಳಿದ್ರು ನನಗೆ, ನೋಡಿ ಸರ್ ಇಷ್ಟು ಜಾಗ ಇದೆ, ಇದರಲ್ಲಿ ಯಾವ ಪಾರ್ಟ್ಸ್ ನಮಗೆ ಎಲ್ಲೆಲ್ಲಿ ಏನು ಬರಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು ನೀಟಾಗಿ ಮ್ಯಾಪ್ ಮಾಡಿಕೊಟ್ರು. ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು, ನಾನೇನು ಹೇಳೋದು ಬೇಡ. ಸೊ ಎಷ್ಟು ಲೈಕ್ ಸ್ಪೆಷಿಯಸ್ ಆಗಿ ಮತ್ತು ಒಂದು ಸ್ವಲ್ಪ ಜಾಗನೂ ವೇಸ್ಟ್ ಆಗದಾಗೆ ಪ್ರತಿಯೊಂದು ಐಟಮೂ ನನಗೆ ನೀಟಾಗಿ ಆರ್ಗನೈಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಏನು ಎಕ್ಸ್ಟ್ರಾ ಏನು ಮತ್ತು ಏನು ತಂದೆ ಇಟ್ಟಿಲ್ಲ, ಅದೇನು ಅವ್ರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾನು ಸೆಟ್ ಮಾಡಿದ್ದೀನಿ ಅಷ್ಟೇ. ಸೊ ನಾವು ಇದಕ್ಕೆಲ್ಲ ಸರ್ ಅಕ್ರಾಲಿಕ್ ಯೂಸ್ ಮಾಡಿದ್ದಾರೆ. ಕಾಂಬಿನೇಷನ್ ಆಗ್ಬೋದು ನಮಗೆ ಫ್ಲೋರ್ಗೆ ಮತ್ತು ಲೈಕ್ ಈ ಫುಲ್ಲು ಕಾಂಬಿನೇಷನ್ ಹೇಗಿದೆ ಅಂದರೆ ಇದು ತುಂಬ ಯೂನಿಕಾಗಿ ಕಾಣಿಸುತ್ತೆ ಮತ್ತು ತುಂಬ ನೀಟಾಗಿ ಕಾಣಿಸುತ್ತೆ. ಇದು ಇನ್ ಕೇಸ್ ನಾನು ಬೇರೆ ಕಡೆ ಬ್ಯುಸಿಯಾಗಿದ್ರು ಸೊ ನಮ್ಮ ಹಸ್ಬೆಂಡು ಬಂದು ಅವ್ರು ಫ್ರೀಯಾಗಿ ಏನು ಬೇಕೋ ಹುಡಿಕೊಂಡು ಅಡುಗೆ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿ ಏನೇನು ಬೇಕು ಅದಕ್ಕೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಥರ ಪ್ಯಾಂಟ್ರಿ ಯೂನಿಟ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ನೀವು ನೋಡ್ಬೋದು, ಹೆಣ್ಮಕ್ಳಿಗೆ ಸ್ವಲ್ಪ ಗ್ಲಾಸ್ ಐಟಮ್ಸ್ ಯೂಸ್ ಮಾಡಿಲ್ಲ ಅಂದರೂ ಅವ್ರಿಗೆ ಬೇಕೇ ಬೇಕು. ಲೈಕ್ ತುಂಬ ನಮ್ಮ ಹಳೆ ಕಾಲದ್ದೆಲ್ಲ ಸಾಮಾನು ಇರುತ್ತೆ, ಅದನ್ನು ಅವರು ಮೇಲೆಲ್ಲ ಇಟ್ಟರೆ ವೇಸ್ಟ್ ಆಗುತ್ತೆ ಅಂತ. ಸೊ ಅದನ್ನು ಹೆಂಗೆ ನೀಟಾಗಿ ಬರೋರಿಗೆ ಅಟ್ರಾಕ್ಟಿವ್ ಆಗಿ ಇಟ್ಕೊಬೋದು ನಾವು ಆರ್ಗನೈಸ್ ಆಗಿ ಅಂತ ಇದೊಂದು ಮಾಡಿಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟ್ ನೀವು ಲೈಟ್ಸ್ ನೋಡ್ಬೋದು ಎಷ್ಟು ಯುನೀಕ್ ಆಗಿದೆ ಮತ್ತು ಎಷ್ಟು ಬ್ರೈಟ್ನೆಸ್ ಇದೆ ಅಂತ. ಸೊ ಮನೆಗೆ ಅದು ತುಂಬ ಲಕ್ಸುರಿ ಫೀಲ್ ಕೊಟ್ಟಿದೆ ಅದು. ಸೊ ನೆಕ್ಸ್ಟ್ ಬಂದರೆ ನೀವು ನನ್ನ ಟಿ ವಿ ಯೂನಿಟು, ನನಗೆ ಇಷ್ಟೇ ದೊಡ್ಡ ಟಿ ವಿ ಬೇಕಂಥದ್ದು ಲೈಕ್ ತುಂಬ ವಿಶ್ ಇತ್ತು. ಸೊ ಅದಕ್ಕೆ ತಕ್ಕನಾಗಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ಲೈಕ್ ಸಿಂಪಲ್ ಆ್ಯಂಡ್ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ಇಲ್ಲಿ ಬಂದರೆ ನನ್ನ ಪುಟಾಣಿ ಶೋಕೇಸ್ ಅಂತ ಹೇಳ್ಬೋದು. ಸೊ ನನ್ನ ಕೆಲವೊಂದು ಚಿಕ್ಕ ಕಲೆಕ್ಷನ್ಸ್ ಎಲ್ಲ ಇಲ್ಲಿ ನಾನು ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ನೀವು ಬಂದರೆ ನನ್ನ ಫೇವ್ರೆಟ್ ಪ್ಲೇಸ್ ಇದು ಏನಂತ ಹೇಳಿದ್ರೆ ಹಾಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಸೊ ಎಲ್ಲ ಬಂದರು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲಿ. ಮೋರ್ ನಮ್ಮ ಫ್ಯಾಮಿಲಿ ನಾವು ಕೂತ್ಕೊಂಡು 4 ಜನ ಟಿ ವಿ ನೋಡಿಕೊಂಡು ನಮ್ಮ ಪ್ರೆಷಿಯಸ್ ಟೈಮ್ನ ಎಂಜಾಯ್ ಮಾಡೋದೇ ನಾವು ಈ ಪ್ಲೇಸಲ್ಲಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಆ್ಯಂಡ್ ದ ಸ್ಮಾಲ್ ತುಂಬ ಚಿಕ್ಕ ಜಾಗದಲ್ಲಿ ಎಷ್ಟು ಯೂನಿಕಾಗಿ ಮಾಡಿದ್ದಾರೆ ಅಂದರೆ, ಸೊ ನೇಚರ್ಗೆ ನಾನು ತುಂಬ ಕನೆಕ್ಟ್ ಆಗ್ಬೋದು ಇದರಲ್ಲಿ. ಲೈಕ್ ನಮಗೆ ಮಳೆ ಬಂದಾಗ ಲೈಕ್ ನಮ್ಮ ಎದುರುಗಡೆ ಪಾರ್ಕ್ ಇರೋದ್ರಿಂದ ಆ ಜಾಗನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ನೀವು ನೋಡ್ಬೋದು, ಆರಾಮಾಗಿ ಸಂಜೆ ಹೊತ್ತು ಟೀ ಕಾಫಿ ಕುಡ್ಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಇರ್ಬೋದು. ಸೊ ಇಷ್ಟು ದೊಡ್ಡ ಮನೆಯಲ್ಲಿ ಡೈನಿಂಗ್ ಟೇಬಲ್ನ ಈ ಜಾಗದಲ್ಲಿ ಪ್ರಿಫರ್ ಮಾಡಿರೋದು ರುದ್ರೇಶ್ ಅವರು. ಬಿಕಾಸ್ ಏನಂದರೆ ಸೊ ಫ್ಯಾಮಿಲಿ ಎಲ್ಲ ಕೂತಿ ಅವ್ರದ್ದು ವ್ಯಾಲ್ಯೂಬಲ್ ಟೈಮ್ನ ಇಲ್ಲೇ ಸ್ಪೆಂಡ್ ಮಾಡೋಕ್ಕಾಗೋದು. ಸೊ ದಿಸ್ ಇಸ್ ಡೈನಿಂಗ್ ಸ್ಪೇಸ್. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ರೈಲಿಂಗ್ಸು ಲೈಕ್ ಟೀಕ್ಯೂಡ್ ಯೂಸ್ ಮಾಡಿದ್ದಾರೆ ಮತ್ತು ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ನಮಗೆ ಗ್ರಾನೈಟ್ಗೆ ಹೇಗೆ ಮ್ಯಾಚ್ ಆಗಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ತುಂಬ ಮನೆಗೆ ಎನ್ಲಾಸ್ ಆಗುತ್ತೆ ಲುಕ್ಕು ಇದರಿಂದ ನಮಗೆ. ಸೊ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಅವ್ರ ಇಂಟೀರಿಯರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನೆಗೆ ಅಂತ. ಎಲ್ಲ ಸ್ಪೇಸಸ್ಸು ಸೊ ಮಕ್ಕಳೆಲ್ಲ ಇರ್ತಾರೆ, ಮುಟ್ಟಿ ಓಡಾಟದಲ್ಲಿ ಗಲೀಜಾಗುತ್ತೆ ಅನ್ನೋ ಒಂದು ಪರ್ಪಸ್ಸಿಗೆ ಇದು ಐಡಿಯಾನೇ ಇರಲಿಲ್ಲ ನಮಗೆ. ಅಷ್ಟು ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ಈ ಕಾನ್ಸೆಪ್ಟು ನಮ್ಮ ಮನೆಯಲ್ಲಿ ನಾನು ನೋಡ್ದಂಗೆ ನಮ್ಮ ಮನೇಲಿ ಫಸ್ಟ್ ಅನಿಸುತ್ತೆ. ಸೊ ನೀವು ನೋಡ್ಬೋದು. ಈಗ ನೋಡ್ತಾ ಇರೋ ಜಾಗ ಬಂದು ಲೈಕ್ ಮಿನಿ ಹಾಲ್ ಆರ್ ಕ್ರಿಯೇಟಿವ್ ಓಲ್ಡ್ ಮೆಮೊರೀಸ್ ಎಲ್ಲ ಕಂಬೈನ್ ಆಗುವಂಥ ಜಾಗ. ಬಿಕಾಸ್ ಏನಂದರೆ ಇಲ್ಲೆಲ್ಲ ವಾಲ್ ಕ್ಲೈಡಿಂಗ್ ಯೂಸ್ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಚಿಕ್ಕ ವಯಸ್ಸಿನ ನೆನಪೆಲ್ಲ ಎಲ್ಲರಿಗೂ ತುಂಬ ಇರುತ್ತೆ. ಸೊ ನನಗೂ ತುಂಬ ಇತ್ತು. ಅದನ್ನು ಲೈಫ್ ಲಾಂಗ್ ಮರಿಬಾರ್ದು ಅಂತಲೇ ಇದು ಟೀಕ್ ಯೂಸ್ ಮಾಡಿ ಈ ಉಯ್ಯಾಲೆನ ನನಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಸ್ವಾಗತ. ಒಂದು ವ್ಯೂ ನೋಡಿಬಿಡಿ. ಸೊ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅನಿಸುತ್ತೆ. ಬಿಕಾಸ್ ಪ್ರತಿಯೊಂದು ಮೂಲೆನೂ
ಲೈಕ್ ಅದೇ ಹೇಳೋ ಥರ ಇದೆ, ಅಷ್ಟು ಎಲಿಗೆಂಟಾಗಿ ಬಂದಿದೆ. ಸೊ ನನಗೆ ಲೈಕ್ ಮಳೆ ಬೀಳೋದನ್ನ ಎಂಜಾಯ್ ಮಾಡೋದು ಮೊದಲಿಂದ ತುಂಬ ಆಸೆ. ಸೊ ಈ ಸ್ಪೇಸ್ ನನಗೆ ಹೀಗೇ ಬೇಕು ಅಂತ ಹೇಳಿದ್ದೆ. ಸೊ ಅವ್ರು ಅದಕ್ಕೆ ತುಂಬ ಅದು ಹೇಗೆ ಬೇಕು ಅಂತ ಹೇಳಿದ್ನೋ ಹಾಗೇ ಮಾಡಿಕೊಟ್ಟಿದ್ದಾರೆ. ಇದು ಬಂದು ವಾಕಿಂಗ್ ವಾರ್ಡ್ರೂಬ್ ಅಂತ. ಸೊ ಯೂಶ್ವಲಿ ಬಾಕ್ಲಿಂದ ಇರೋ ಜಾಗನ ಯೂಶ್ವಲಿ ಯಾರೂ ಅಷ್ಟು ಏನನ್ನು ವೆರೈಟಿ ಮಾಡೋಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ನನಗೆ ಅವರು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇದನ್ನು ಇನ್ನೊಂದು ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನೀವು ಎಂಟ್ರಿ ಆಗ್ತಾ ಇರೋದು ಮಕ್ಕಳು ರೂಮ್ಗೆ ಬನ್ನಿ. ಸೊ ಮಕ್ಕಳು ರೂಮ್ ಯಾವಾಗಲೂ ಲೈಕ್ ಕ್ಯೂಟಾಗಿ ಸಿಂಪಲ್ಲಾಗೇ ಇರುತ್ತೆ. ಸೊ ಇದನ್ನೆಲ್ಲ ಹೇಳ್ಬೇಕಂದ್ರೆ ನನಗಿಂತ ಸ್ವಲ್ಪ ನನ್ನ ಮಕ್ಳಿಗೆ ಏನೇನು ಬೇಕಿತ್ತು, ಯೂಶ್ವಲಿ ಅವರು ಗೂಗಲಲ್ಲಿ ಹೇಳ್ತಾಯಿದ್ರು, ಅಮ್ಮ ನನಗೆ ಈ ಥರ ಸ್ಟಡಿ ಟೇಬಲ್ ಬೇಕು, ಅಮ್ಮ ನನಗೆ ಹಿಂಗೆ ಬೇಕು ಅಂತ. ಸೊ ನಾನು ಸರ್ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಹಿಂಗಿದ್ದಾರೆ ಅಂತ. ಮೇಡಮ್ ಮಾಡೋಣ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಹೇಳ್ಬೇಕಂದ್ರೆ ನನಗೆ ಬರೀ ನಾನು ಫೋಟೋ ತೋರಿಸಿದ್ದು ಅಷ್ಟೇ. ಸೊ ಅದನ್ನು ಅವರು ಫುಲ್ಲು ಅದರಲ್ಲಿ ಅವ್ರಿಗೆ ಲೈಕ್ ಏನಂತಾರೆ ಆ ಡ್ರಾಯಿಂಗ್ ಮಾಡಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಲೈಕ್ ಅವ್ರ ಮನೆ ಅಂತಲೇ ಫೀಲ್ ಮಾಡಿ ಸೊ ಮಾಡಿಕೊಟ್ಟಿರೋ ಅಂಥ ನನ್ನ ಕನಸಿನ ಮನೆ ಇದು. ಸೊ ನೆಕ್ಸ್ಟು ಮನೆಗೆ ಗಾಳಿ ಬೆಳಕು ಎಷ್ಟು ಇಂಪಾರ್ಟೆಂಟ್ ಅಂದರೆ ಯೂಶ್ವಲಿ ಕೆಳಗಡೆಯಿಂದನೂ ಅಷ್ಟೇ ಎಲ್ಲೆಲ್ಲಿ ಕಿಟಕಿ ಬೇಕು, ಎಲ್ಲೆಲ್ಲಿ ಗಾಳಿ ಬೆಳಕು ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ನೋಡಿಕೊಂಡು ಪ್ರತಿಯೊಂದು ಮಾಡಿದ್ದಾರೆ. ಆ ಸ್ಪೆಷಲ್ ಬಂದರೆ ನೋಡಿ ಸನ್ರೂಫ್. ಆ ಸನ್ರೂಫ್ಗೆ ಆ ಲೈಟು ತುಂಬ ಪ್ಲಸ್ ಪಾಯಿಂಟೇ, ಬಟ್ ಮೇನ್ಲಿ ಸನ್ರೂಫು ಅಲ್ಲಿಂದ ಎಷ್ಟು ಬೆಳಕು ಮತ್ತು ಆ ಮಳೆ ಹನಿಗಳು ಆ ಸೌಂಡ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಅದು. ಸೊ ಈಗ ನಾವು ಮೂರನೇ ಫ್ಲೋರಲ್ಲಿ ಇದ್ದೀವಿ. ಈ ಸ್ಪೆಷಲ್ ವಾಲ್ ಅಥವಾ ಈ ಸ್ಪೆಷಲ್ ಪ್ಲೇಸ್ ಬಗ್ಗೆ ನಮ್ಮ ಮನೆಯವರೇ ಮಾತಾಡ್ತಾರೆ, ಕೇಳಿ. ಈ ವಾಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಾಲ್ ಬಗ್ಗೆ ನಮ್ಮ ವೈಫ್ ಹೇಳಿದ್ರು ಇಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಬರಬೇಕು ಅಂತ. ಅವಾಗ ನಾನು ಹೇಳಿದೆ, ರುದ್ರೇಶ್ವರ್ ಕಾಲ್ ಮಾಡಿಬಿಟ್ಟು ನಾನು ಒಂದು ಐಡಿಯಾ ಬಂತು, ಇದು ಹೇಳಿದೆ. ಇಲ್ಲಿ ನಮ್ಮ ಸ್ಪೆಷಲ್ ಮೂಮೆಂಟು ನಾವು ಒಂದು 14 ಇಯರ್ಸ್ ಆಯಿತು ಮದುವೆಯಾಗಿ. ಸ್ಪೆಷಲ್ ಮೂಮೆಂಟ್ ನಾವು ಮೀಟ್ ಆಗಿದ್ದ ಫೋಟೋ ನಮ್ಮ ವೈಫ್ಗೋಸ್ಕರ ಇದು ಡೆಡಿಕೇಟ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಮ್ಮದು ಸ್ಪೆಷಲ್ ಮೂಮೆಂಟ್ ಫೋಟೋಸ್ ಇದೆಯಲ್ಲ ಇಲ್ಲೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಐಡಿಯಾ ಬಂತು, ಅದಕ್ಕೋಸ್ಕರ ಇದು ಮಾಡಿಸಿದ್ದೀವಿ. ಸೊ ಇಲ್ಲಿವರೆಗೂ ನೀವು ಮನೇಲಿರೋ ಪ್ರತಿಯೊಂದು ಕಾರ್ನರ್ನ ನೋಡ್ಕೊಂಡು ಬಂದ್ರಿ. ಸೊ ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮೇನ್ಲಿ ಸ್ಪೆಷಲ್ ಓಪನ್ ಗಾರ್ಡನ್. ಬನ್ನಿ ನೋಡಿ. ಸೊ ನೀವು ಮೇಲೆ ನೋಡೋದಾದರೆ ಮಳೆ ಗಾಳಿ ಎಲ್ಲ ಇರುತ್ತೆ, ಬಟ್ ಏನು ನಮ್ಮ ಮೇಲೆ ಎಫೆಕ್ಟ್ ಆಗಲ್ಲ. ಆ ಥರ ಅಷ್ಟು ಲೈಕ್ ಗಾಳಿ ಬೆಳಕು ಎಲ್ಲನೂ ಇಂಪಾರ್ಟೆಂಟು. ಮಳೆ ಬಂದಾಗ ಅಲ್ಲಿ ಬೀಳೋ ಹನಿಗಳು ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಪರ್ಸ್ನಲಿ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ, ಬಟ್ ಅಷ್ಟೊಂದು ಮೇಂಟೈನ್ ಮಾಡಲ್ಲ, ಅಂದರೆ ಅಷ್ಟೊಂದು ಬೆಳ್ಸೋಕ್ಕೆ ಬರಲ್ಲ. ಬಟ್ ಆದರೂ ನನಗೇನೇನು ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಮಾಡ್ಕೊಳೋಕ್ಕೆ ತುಂಬ ಜಾಗನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಕೂತ್ಕೊಬೋದು, ಲೈಕ್ ಗೆಟ್ ಟುಗೆದರ್ ಪಾರ್ಟಿ, ಬರ್ಡೇ ಪಾರ್ಟೀಸ್ ಪ್ರತಿಯೊಂದು ಮಾಡ್ಕೊಬೋದು ಈ ಜಾಗದಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ನೀವು ಅನ್ಕೋಬೋದು ಎಲ್ಲೋ ಬೇರೆ ಜಾಗ ಅಂತ. ಲೈಕ್ ಇದಕ್ಕೆಲ್ಲ ವುಡ್ಡನ್ನ ಲೈಕ್ ವುಡ್ ಪ್ರಿಫರ್ ಮಾಡಿದ್ದಾರೆ. ನಾರ್ಮಲಾಗಿ ಟೈಲ್ಸು ಯಾಕೆಲ್ಲ ಹಾಕ್ತಾರೆ, ಬಟ್ ಇದೆಯಲ್ಲ ಇದು ತುಂಬ ಕ್ಲಾಸಿ ಲುಕ್ ಕೊಡ್ತಾ ಇದೆ ಇದು. ಸೊ ಹೀಗಾಗಿದೆ ನನ್ನ ಫೇವ್ರೆಟ್ ಪ್ಲೇಸ್ ಆ್ಯಂಡ್ ಓಪನ್ ಗಾರ್ಡನ್. ಇಲ್ಲೇನಂದರೆ ಈ ಚಿಕ್ಕ ಪುಟಾಣಿ ಜಾಗದಲ್ಲಿ ಐಡು ಆಗಬೇಕು ಮತ್ತು ನನಗೆ ಈಸಿನೂ ಆಗಬೇಕು ಅಂತ ವಾಷಿಂಗ್ ಮಿಷಿನ್ ಫಿಟ್ ಮಾಡಿಕೊಟ್ಟಿದ್ದಾರೆ. ಸೊ ವಾಷಿಂಗ್ ಮಿಷಿನ್ ಸ್ಪೇಸ್ ಇದು. ಸೊ ಈಗ ನೀವು ನೋಡ್ತಾ ಇರೋದು ಬಂದು ಲೈಕ್ ನಮ್ಮ ಗೆಸ್ಟ್ ರೂಮ್ ಅಂತ ಹೇಳ್ಬೋದು. ಸೊ ಗೆಸ್ಟ್ ರೂಮ್ಗೂ ಯಾವುದೇ ಥರದ್ದು ಕಡಿಮೆ ಮಾಡಿಲ್ಲ ಅವರು. ಅಷ್ಟು ನೀಟಾಗಿ ಎಲ್ಲ ಮೂಲೆನೂ ನೀಟಾಗಿ ಅವರಿಗೆ ತುಂಬ ಯುಟಿಲೈಸ್ ಮಾಡಿಕೊಟ್ಟಿದ್ದಾರೆ. ಲೈಕ್ ಇದು ನೋಡಿ ತುಂಬ ಸ್ಪೆಷಲ್. ಬಿಕಾಸ್ ಏನಂದರೆ ಲೈಕ್ ಇದನ್ನು ಐ ಡೋಂಟ್ ನೋ ಇಂಟೀರಿಯರು ಸಮ್ ನೇಮಲ್ಲಿ ಕರೀತಾರೆ. ಸೊ ನನಗೆ ಲೈಕ್ ರಿಲ್ಯಾಕ್ಸಿಂಗ್ ಟೇಬಲ್ ಅಂತ. ಸೊ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಬೋದು, ಪೇಪರ್ ಓದ್ಬೋದು, ಪ್ರತಿಯೊಂದು ಮಾಡ್ಬೋದು. ಇಲ್ಲಿ ವೀವ್ಸ್ ನೋಡ್ಬೋದು. ಪ್ರತಿಯೊಂದಕ್ಕೂ ಇಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಜಾಗನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಸರ್ ನಮಗೆ ಒಂದು 10 ಮಂತ್ಸಲ್ಲಿ ಸಿವಿಲ್ ವರ್ಕ್ ಕಂಪ್ಲೀಟ್ ಆಯಿತು. ಒಂದು 3 ಮಂತ್ಸ್ ಆಯಿತು ಸರ್ ಇಂಟ್ರಿಯಲ್ ಎಕ್ಸ್ಟ್ರಾ. ಟೋಟಲ್ ಒಂದು 13 ಮಂತ್ಸ್ ಆಗಿದೆ ಕಂಪ್ಲೀಟಾಗಿ. ಯಾಕೆಂದರೆ ಈ ಡಿಸೈನ್ ಇಂಟ್ರಿಯಲ್ ಅದಕ್ಕೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೇಗೆ ಬೇಕೋ ನಮಗೆ ನೋಡಿದ್ರಲ್ಲ ಯಾವ ಥರ ಬೇಕು ಅಂತ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಒಂದು 3 ಮಂತ್ಸಲ್ಲಿ ಮಾಡಿದ್ದೀವಿ ಸರ್. ಇಲ್ಲ ಸರ್, ನಾವು ಏನು ಅಂದ್ಕೊಂಡಿದ್ದು ಅದೇ ಬಜೆಟಲ್ಲಿ ಬಂದಿದೆ, ಎಕ್ಸ್ಟ್ರಾ ಏನೂ ಆಗಿಲ್ಲ. ಏಕೆಂದರೆ ನಮಗೆ ಒಂದು ಸ್ವಲ್ಪ ಇಂಟ್ರಿಯಲ್ ಎಲ್ಲ ಚೆನ್ನಾಗಿ ಬೇಕಾಗಿತ್ತು. ನಾವು ಅಂದ್ಕೊಂಡಿದ್ದ ತಕ್ಕನಾಗೆ ಬಂದಿದೆ ಸರ್, ಏನು ಎಕ್ಸ್ಟ್ರಾ ಏನೂ ಆಗಿಲ್ಲ ಸರ್. ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು, CGR ಕನ್ಸ್ಟ್ರಕ್ಷನ್ ಒಬ್ಬರು ರುದ್ರೇಶ್ ಅಂತ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾರೆ, ನಿಮಗೆ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್. ಸೊ ತುಂಬ ಖುಷಿ ಇದೆ ಸರ್. ಬಿಕಾಸ್ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ. ಸೊ ಆಸೆಗಿಂತ ಹೆಚ್ಚಾಗಿ ನಮಗೆ ಅದು ಈ ಔಟ್ಪುಟ್ ಬಂದಾಗ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ. ಸೊ ನಾವಿಬ್ಬರೂ ಆಸೆ ಪಟ್ಟಾಗೆ ನಮ್ಮ ಮನೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಮ್ಮ ಕನಸನ್ನು
CGR ಕನ್ಸ್ಟ್ರಕ್ಷನ್ ರುದ್ರೇಶ್ ಸರ್ ಅವರು ಸ್ವಂತ ಮನೆ ಥರ ತೊಗೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನೀವೇ ನೋಡಿದಾಗೆ ನಮ್ಮ ಸುಂದರವಾದ ಮನೆ ನೀವು ನೋಡಿದ್ದೀರಿ. ಸೊ ಇದೇ ಥರ ಸುಂದರವಾದ ಮನೆ ನಿಮಗೂ ಆಗಬೇಕಂದ್ರೆ ದಯವಿಟ್ಟು CGR ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಅಕ್ರಾಸ್ 90+ ಪ್ರಾಜೆಕ್ಟ್ಸ್ ನಮ್ಮದು ಈಗಾಗಲೇ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನೀವು ನೋಡಿದ್ರಿ ಮಂಜು ಸರ್ ಅವ್ರ ಪ್ರಾಜೆಕ್ಟು ಉಳ್ಳಾಳ ಉಪನಗರದಲ್ಲಿರ್ತಕ್ಕಂಥ ಪ್ರಾಜೆಕ್ಟು ಸಂಪೂರ್ಣವಾಗಿ ವಾಸ್ತು ಪ್ರಕಾರವಾಗಿ ನಾವು ಯಾವುದೇ ಫೇಸಿಂಗ್ ಇರಲಿ, ವೆಸ್ಟ್ ಫೇಸಿಂಗ್ ಇರಲಿ, ಈಸ್ಟ್ ಫೇಸಿಂಗ್ ಇರಲಿ, ನಾರ್ತ್ ಇರಲಿ, ಸೌತ್ ಇರಲಿ, ಯಾವುದೇ ಇದ್ದರೂ ಸಹ ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನೊಬ್ಬ ವಾಸ್ತು ಕನ್ಸಲ್ಟೆಂಟ್ ಆಗಿ ಸಂಪೂರ್ಣವಾಗಿ ಯಾವ ಜಾಗದಲ್ಲಿ ಯಾವ ವಿಚಾರ ಬರಬೇಕು ಅಂತ ಹೇಳಿ ಕ್ಲೈಂಟ್ಗೆ ಗೈಡ್ ಮಾಡಿ ವಾಸ್ತು ಪ್ರಕಾರವಾಗಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ. ಯಾರ್ಯಾವ ಕ್ಲೈಂಟ್ ಬಂದರೆ ಅವ್ರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡಿಕೊಡ್ತೀವಿ. ಸ್ಟಾರ್ಟಿಂಗಿಂದ ಪ್ಲ್ಯಾನಿಂಗಿಂದ ಹಿಡಿದು ಗುರುಪ್ರವೇಶದವರೆಗೂ ಏನು ಬೇಕೋ ಅದು ಮಾಡಿಕೊಡೋ ಕೆಲಸ ನಾವು ಮಾಡ್ತೀವಿ. ಸೊ ಅವರಿಗೆ ಲೋನು ಸಹ ನಾವೇ ಮಾಡಿಸ್ಕೊಡ್ತೀವಿ. HDFC, ICICI ಮತ್ತು ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲೂ ನಮ್ಮ ಜೊತೆ ಟೈಅಪ್ ಇದೆ. ಸೊ ಯಾವುದೇ ಲೋನ್ಸ್ ಬೇಕು ಅಂದರೂ ಸಹ ಅವ್ರು ಮಾಡಿಸ್ಕೊಡ್ತೀವಿ. ನಮ್ಮ ಹತ್ರನೇ ಎಕ್ಸ್ಕ್ಲೂಸಿವ್ ಆಗಿ ಒಬ್ಬ ಸಿವಿಲ್ ಇಂಜಿನಿಯರ್ ಇದ್ದಾರೆ, ಆರ್ಕಿಟೆಕ್ಟ್ ಇದ್ದಾರೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದಾರೆ, PMC ಇದೆ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಇದ್ದಾರೆ. ಸೊ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಇಲ್ಲಿಗೆ ಬಂದರೆ ನಿಮಗೆ ಒಂದು ರೂಫು CGRಗೆ ಬಂದರೆ ಕನೆಕ್ಟ್ ಆದರೆ ಎಲ್ಲರೂ ಒಂದೇ ರೂಫಲ್ಲಿ ಸಿಗ್ತಾರೆ. ಸೊ ಹಾಗಾಗಿ ನಾವು ಜನಗಳಿಗೆ ಹೇಳೋದಿಷ್ಟೇ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಒಬ್ಬ ನಂಬಿಕಸ್ಥ ಕನ್ನಡ ಹುಡುಗ, ನಿಮ್ಮ ಹುಡುಗ ಬೆಂಗಳೂರಿನಲ್ಲೇ ಕೆಲಸಗಳನ್ನ ಮಾಡಿಕೊಡ್ಲಿಕ್ಕೆ ನಾವು ರೆಡಿಯಾಗಿದ್ದೀವಿ. ಸರ್ ನಮ್ಮಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಏನು ಅಂತ ಹೇಳಿದ್ರೆ ವಾಟ್ಸಪ್ನಲ್ಲಿ ಅವ್ರಿಗೆ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ. ಅವರ ವಾಟ್ಸಪ್ ಗ್ರೂಪಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ, ಗಂಡ ಹೆಂಡತಿ ಮತ್ತು ಅವ್ರ ಮಕ್ಕಳಿದ್ರೆ ಅವ್ರನ್ನ ಆ್ಯಡ್ ಮಾಡಿ, ಅದ್ರ ಜೊತೆಗೆ ನಮ್ಮ ಸಿವಿಲ್ ಇಂಜಿನಿಯರ್ ಇರ್ತಾರೆ. ಸೊ ಆ ಗ್ರೂಪಲ್ಲಿ ಕಂಪ್ಲೀಟ್ ಆ್ಯಕ್ಟಿವಿಟಿ ಏನಾಗ್ತದೆ, ಸೊ ಯಾವ ಸ್ಟೇಜಲ್ಲಿದೆ ಅನ್ನೋದು ನಾವು ವೀಕ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅವ್ರು ಅಲ್ಲಿಂದನೇ ಕೂತ್ಕೊಂಡು ಮಾನಿಟ್ರ್ ಮಾಡ್ಬೋದು. ಯಾವ ಸ್ಟೇಜಲ್ಲಿ ಮನೆ ನಡೀತಾ ಇದೆ, ಏನು ಕೆಲಸ ನಡೀತಾ ಇದೆ ಅನ್ನೋದು ಅವ್ರು ಕೂತಲ್ಲೇ ಸಹ ನೋಡ್ಬೋದು. ಸೊ ನಮ್ಮ ಆಫೀಸ್ ಬಂದು ನೆಲಮಂಗಲದಲ್ಲಿದೆ. ಸೊ ನಿಮಗೆ ಬೇಕಾದಂತಹ ಗುರುಪ್ರವೇಶದವರೆಗೂ ಬೇಕಾಗಿರುವಂಥ ಎಲ್ಲ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಸಂಸ್ಥೆ ನಮ್ಮದಾಗಿರುತ್ತೆ. ಗುಣಮಟ್ಟ ಹಾಗೂ ವಿಶ್ವಾಸಕ್ಕಾಗಿ CGRನನ್ನು ಸಂಪರ್ಕಿಸಿ.